ನಾಯಕನ ಪಾತ್ರವನ್ನ ಮಾತ್ರ ನಿಭಾಯಿಸದೆ ಅದರ ಜೊತೆಗೆ ಸಹ ನಿರ್ದೇಶಕನಾಗಿ ಸಹ ಬರಹಗಾರನಾಗಿ ಕೂಡ ತೊಡಗಿಸ್ಕೊಂಡಿರುವಂತ ನಿಮ್ಮ ಒಂದು ಫೀಲ್ ಹೇಗಿತ್ತು ಸಿನಿಮಾ ಜರ್ನಿನಲ್ಲಿ ದಯಮಾಡಿ ತಿಳಿಸಿ. ಥ್ಯಾಂಕ್ ಯು ಮ್ಯಾಮ್. ಎಲ್ರಿಗೂ ನಮಸ್ಕಾರ. ಇದು ನಿಮ್ಮನ್ನೆಲ್ಲ ನೋಡಿ ನನಗೆ ಏನು ಮಾತಾಡಬೇಕು ಅಂತ ನನಗೆ ಗೊತ್ತಾಗ್ತಿಲ್ಲ. ನಮ್ಮ ಈ ಮೊದಲನೇ ಹೆಜ್ಜೆಗೆ ನಿಮ್ಮ ಕೆಲಸಗಳೆಲ್ಲ ಇದ್ದರೂ ಕೂಡ ಯಾವುದನ್ನು ಗಮನಿಸದೆ ಲೆಕ್ಕ ಹಿಡಿದೆ ಇಲ್ಲಿಗೆ ಬಂದಿದ್ದೀರಾ. ತುಂಬ ಥ್ಯಾಂಕ್ಸ್. ಎಸ್ಪೆಷಲಿ ಮೀಡಿಯಾ ಫ್ರೆಂಡ್ಸ್, ಥ್ಯಾಂಕ್ ಯು ಸೋ ಮಚ್. ಈಗ ಮ್ಯಾಮ್ ಹೇಳಿದರು ತುಂಬ ಸೈಲೆಂಟಾಗಿ ಕಾಣ್ತೀರಾ, ಅದು ಅಂತ ಏನೂ ಇಲ್ಲ, ನಾನು ಇರೋದೇ ಹೀಗೆ. ಬಟ್ ಅದು ಆನ್ ಸ್ಕ್ರೀನ್ ದಟ್ಸ್ ಮೈ ಕ್ಯಾರೆಕ್ಟರ್. ಸೊ ಐ ಹ್ಯಾಡ್ ಟು ಡೂ ದ್ಯಾಟ್. ನನಗೆ ಬೇರೆ ಆಪ್ಷನ್ ಇಲ್ಲ. ನಾವು ಆ ಕ್ಯಾರೆಕ್ಟರ್ನ ಮೈಕ್ ತೊಗೊಂಡೇ ಮಾಡಬೇಕು. ಇಲ್ಲಾಂದರೆ ನಾವು ಇಷ್ಟು ಜನಗಳ ನಾನೊಬ್ಬನ ಕನಸಲ್ಲ. ಇಲ್ಲಿ ನಮ್ಮ ಫ್ಯಾಮಿಲಿ, ಇವ್ರ ಫ್ಯಾಮಿಲಿ, ನಮ್ಮೆಲ್ಲರ ಕನಸು, ತುಂಬ ಜನಗಳ ಕನಸಿದೆ. ನಾನೊಬ್ಬನ ಕನಸಲ್ಲ. ಈಗ ನೋಡ್ತೀರಾ ನೀವು ಎಲ್ಟು ಮುತ್ತ, ಬರೀ ಮುತ್ತನ ಕ್ಯಾರೆಕ್ಟರ್ ಮೇಲೆ ನೋಡ್ತಿದ್ದೀರಾ. ಅದರಿಂದ ತುಂಬ ಕನಸುಗಳಿದೆ. ನನ್ನಲ್ಲಿ ಏನು ಬೆಸ್ಟ್ ಮಾಡೋಕ್ಕಾಗಬೇಕು, ನನ್ನಲ್ಲಿ ಏನು ಬೆಸ್ಟ್ ಮಾಡ್ಬೋದು ಅದನ್ನು ನಾನು ಮಾಡಿದ್ದೀನಿ. ಅದನ್ನು ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ. ಸೊ ಇಟ್ ಈಸ್ ಜಸ್ಟ್ ಎ ಬಿಗಿನಿಂಗ್. ಇದರಲ್ಲಿ ಬರೀ 3 ರಸಗಳು ಮಾತ್ರ ನೋಡಿದ್ದೀರಾ. ಒಂದು ರೌದ್ರ, ಶಾಂತ ಮತ್ತು ಬೀಭತ್ಸ. ಇದರಲ್ಲಿ ಇನ್ನೂ ಉಳಿದಿರೋ ರಸಗಳು ಕೂಡ ನಾವು ಥ್ರೂಔಟ್ ದ ಜರ್ನಿ ನಾವು ನಿಮ್ಮ ಮುಂದೆ ಪ್ರೆಸೆಂಟ್ ಮಾಡ್ತೀವಿ. ದಯವಿಟ್ಟು ನೀವು ಎಷ್ಟಾಗುತ್ತೆ ಸಾಧ್ಯದಷ್ಟು ನಿಮ್ಮ ಫ್ರೆಂಡ್ ಸರ್ಕಲ್ಗಳಲ್ಲಿ, ನಿಮ್ಮ ಫ್ಯಾಮಿಲಿಗಳಲ್ಲಿ ನಮ್ಮ ಈ ಸಿನಿಮಾ ಬಗ್ಗೆ ಒಂದು ಸಪೋರ್ಟ್ ಕೊಡೋಕ್ಕೆ ನಾನು ನಿಮ್ಮಲ್ಲಿ ಕಳ್ಕಳಿ ಮನೆ ಮಾಡ್ಕೊತೀನಿ ಸರ್. ಇದು ನನ್ನ ಮೊದಲನೇ ಸಿನಿಮಾ ಸರ್. ನಾನು ಚಿಕ್ಕ ವಯಸ್ಸಿಂದ ನಮ್ಮ ಮನೇಲಿ 0 ಸಪೋರ್ಟ್ ಸರ್. ನಾನು ಕದ್ದು ಅಲ್ಲಿ ಇಲ್ಲಿ ಹೋಗಿ ಸಣ್ಣ ಪುಟ್ಟ ನಾಟಕ ಮಾಡ್ತಾಯಿದ್ದೆ. ಆದರೂ ಬಿಡಲಿಲ್ಲ. ನಮ್ಮ ಅಪ್ಪ ಒಂದ್ಸರಿ ಹೊಡೆದ್ಬಿಟ್ಟು ಸ್ಕೂಲಿಂದ ಕರ್ಕೊಂಬಂದ್ಬಿಟ್ರು. ಮೈಸೂರಲ್ಲಿ ರಾಜ್ಕುಮಾರ್ ಫಿಲ್ಮ್ ಇನ್ಸ್ಟಿಟ್ಯೂಟ್ ಅಂತ ಇದೆ, ಸಬರ್ ಬಸ್ ಸ್ಟ್ಯಾಂಡ್ ಅಪೋಸಿಟ್. ಅಲ್ಲಿ 2006 ನಾನು ಹೋಗಿದ್ದೆ, ಜಾಯಿನ್ ಮಾಡೋಣ ಅಂತ ಹೋಗಿದ್ದೆ. ಆಗ ನಮ್ಮ ಅಪ್ಪ ಅಲ್ಲಿ ಹೊಡೆದ್ಬಿಟ್ಟು ಕರ್ಕೊಂಬಂದ್ಬಿಟ್ಟಿದ್ರು. ನಿನ್ನ ಕಾಲ್ ಮೇಲೆ ನೀನು ಓದಪ್ಪ ಫಸ್ಟು, ನಿನ್ನ ಜವಾಬ್ದಾರಿ, ನಿನ್ನ ಕಾಲ್ ಮೇಲೆ ನಿಂತ್ಕೊ, ಆಮೇಲೆ ಫಿಲ್ಮ್ ಅಂತ ಹೋಗು ಅಂತ. ಸೊ ಇವತ್ತು ನಮ್ಮಪ್ಪ ಅಲ್ಲೇ ಕೂತಿದ್ದಾರೆ. ನಾನು ಜವಾಬ್ದಾರಿ, ನಾನು ಓದಿದ್ದೀನಿ, ಕೆಲಸ ಸೇರಿದ್ದೀನಿ, ಸಂಬಳ ಎಲ್ಲ ಸಂಪಾದನೆ ಮಾಡಿದ್ದೀನಿ, ಇವತ್ತು ಸಿನಿಮಾನೂ ಮಾಡಿದ್ದೀನಿ. ಅಪ್ಪ ನಾನಂತೂ ಒಂದು ಕೆಟ್ಟ ಸಿನಿಮಾ ಮಾಡಿಲ್ಲ, ಒಳ್ಳೆ ಸಿನಿಮಾ ಮಾಡಿದ್ದೀನಿ. ಹೌದು ಸರ್. ಸರ್ ಎಂಡ್ ಆಫ್ ಮೈ ಲೈಫ್ ಕೊರ್ಗಿರ್ಬೋದು ಸರ್ ನನಗೆ. ಮತ್ತು ನಾನು ಒಬ್ಬರಿಂದ ಆಗಿಲ್ಲ ಸರ್. ಇದು ಇಡೀ ಟೀಮ್ ಎಲ್ಲರೂ, ದೇವಯ್ಯಣ್ಣ ಇದ್ದಾರೆ, ರವೀಂದ್ರ ಸರ್ ಇವಾಗ ನಮ್ಮ ಆನ್ಬೋರ್ಡ್ ಆದರು, ಮತ್ತು ಕಾಕ್ರೋಚ್ ಸರು, ಇಡೀ ನನ್ನ ಟೀಮ್ ಸರ್. ಎಲ್ಲರೂ ಸಪೋರ್ಟ್ ಮಾಡಿದ್ದಾರೆ. ನನ್ನ ಕನಸಿಗೆ ಈಡೇರ್ತು ಸರ್. ಪರ್ಸ್ನಲ್ ಒಂದು ಇದು ಸರ್. ಹಾಂ ಸರ್, ನಾನೇ ಮುದ್ದ ಸರ್. ಥ್ಯಾಂಕ್ ಯು ಸೋ ಮಚ್. ನಾನು ಯಾವಾಗೂ ಹೇಳ್ತಿರ್ತೀನಿ, ನಾವು ತುಂಬ ಚೆನ್ನಾಗಿ ನೋಡೋಕ್ಕಿದ್ದೀವಿ ಅಂದರೆ ಅದು ಅಪ್ಪ ಅಮ್ಮ ಕೊಟ್ಟಿರೋ ಅಂಥ ಉಡುಗೊರೆ. ಕರೆಕ್ಟ್. ಸೊ ಅಪ್ಪ ಅಮ್ಮನಿಗೆ ವಾಪಸ್ ಉಡುಗೊರೆ ನಾವೇನು ಕೊಡಬಹುದು ಅಂದರೆ ಅವರ ಆಸೆಯನ್ನು ಈಡೇರಿಸೋದು. ಅವರ ಆಸೆಯನ್ನು ಈಡೇರಿಸಿ ನಿಮ್ಮ ಆಸೆಗೂ ನೀರು ಎತ್ಕೊಂಡು ನೀವು ಬೆಳೀತಾ ಇರೋವಂಥದ್ದು. ಸೊ ಒಳ್ಳೇದಾಗಲಿ. ನಿಮ್ಮ ಫಾದರ್ ಎಲ್ಲಿದ್ದಾರೆ ಸರ್? ಹ್ಯಾಪಿನಾ? ಸೂಪರ್ ಸರ್, ತುಂಬ ಖುಷಿ ಅನಿಸ್ತು. ನಿಮ್ಮ ಆಶೀರ್ವಾದ ಇರಲಿ. ಅಪ್ಪ ಅಮ್ಮನ ಆಶೀರ್ವಾದ ಇದ್ದಾಗ ಮಾತ್ರ ಮಕ್ಕಳು ಬೆಳೀಲಿಕ್ಕೆ ಸಾಧ್ಯ. ಗಾಡ್ ಬ್ಲೆಸ್ ಯು ಸರ್. ಆ್ಯಂಡ್ ಒನ್ ಮೋರ್ ಥಿಂಗ್ ಮೇಡಮ್, ದಯವಿಟ್ಟು ಅಫೆನ್ಸಿವ್ ತೊಗೋಬೇಡಿ. ಒಂದು ಮಾತು ಹೇಳಲೇಬೇಕು. ನಮ್ಮ ಇಡೀ ಟೀಮ್ಗೆ ಯಾರು ಗಾಡ್ ಫಾದರ್ ಅಂತ ಯಾರೂ ಇಲ್ಲ. ಯೂಶಲಿ ನಾವು ಕೇಳ್ತಿದ್ವಿ ಆಚೆ, ನೀವು ಸಿನಿಮಾ ಇಂಡಸ್ಟ್ರಿಗೆ ಹೋಗ್ಬೇಕಂದ್ರೆ ಗಾಡ್ ಫಾದರ್ ಇರಬೇಕು, ನೀವೆಲ್ಲ ಆ ಥರ ಏನೋ ಸಪೋರ್ಟ್, ದೊಡ್ಡ ಸಪೋರ್ಟ್ ಇರಬೇಕು ಅಂತ. ನಮಗೆ ಇದ್ದೀರಾ ಸರ್ ಗಾಡ್ ಫಾದರ್, ಇಲ್ಲ ಅಂತ ಅನ್ಕೊಂಬೇಡಿ. ಆ ಗಾಡೇ ಫಾದರ್ ಸರ್ ನಮಗೆ. ಅವ್ರು ಯಾವತ್ತೂ ನಮ್ಗೆ ಕೈ ಬಿಡಲ್ಲ ಸರ್. ಮತ್ತು ಕನ್ನಡ ಚಿತ್ರರಂಗದ ಜನತೆಗಳು, ಕನ್ನಡ ಜನತೆಗಳು ಮೇಯ್ನಾಗಿ, ಅವ್ರು ಒಳ್ಳೆ ಸಿನಿಮಾನ ಯಾವತ್ತೂ ಕೈ ಬಿಟ್ಟಿಲ್ಲ. ಈ ಸಿನಿಮಾನ ಬಿಡಲ್ಲ ಅಂತ ನನಗೊಂದು ಸ್ಟ್ರಾಂಗ್ ಗಟ್ ಫೀಲಿಂಗ್ ಇದೆ. ದಯವಿಟ್ಟು ಸಪೋರ್ಟ್ ಮಾಡಿ. ನೀವು ಕಂಟೆಂಟ್ ನೋಡಿ ಸರ್. ಕಂಟೆಂಟ್ ನೋಡಿ, ನಿಮ್ಗೆ ಇಷ್ಟ ಆದರೆ ನೋಡಿ ಸರ್. ಎಲ್ಲರೂ ಹೇಳ್ತಾರೆ ನಮ್ಮ ಮೂವಿ ಸೂಪರ್ ಆಗಿದೆ, ನಮ್ಮ ಮಗು ನಂಗೆ ಚೆನ್ನಾಗೇ ಕಾಣಿಸುತ್ತೆ ಯಾವಾಗ್ಲೂ. ಆದರೆ ಸಿನಿಮಾ ನೋಡಿ ಸರ್. ನಮ್ಮ ಮಗುನ ಬೇರೆಯವ್ರು ನೋಡ್ಬಿಟ್ಟು ಮಗು ಚೆನ್ನಾಗಿದೆ ಅಂತ ಅವಾಗ ಖುಷಿ ಆಗುತ್ತೆ. ಅದು ಡಬಲ್ ಅಪ್ರೂವಲ್ ಅದು. ಯಾಕಂದ್ರೆ ಹೆತ್ತವ್ರು ಹೆಗ್ಣ ಮುದ್ದೆ ಇರುತ್ತೆ. ಇದು ನಮ್ಮ ಸಿನಿಮಾ ಅಂದ್ಬಿಟ್ಟು ನಾವು ಎಲ್ರಿಗೂ ಚೆನ್ನಾಗಿದೆ ನೋಡಿ ನೋಡಿ ಅಂತ ಹೇಳ್ತಿರ್ತೀವಿ. ಬಟ್ ನೀವು ನೋಡ್ಬಿಟ್ಟು ನೀವು ಡಿಸೈಡ್ ಮಾಡ್ಬಿಟ್ಟು ಥಿಯೇಟ್ರಿಗೆ ಬನ್ನಿ ಸರ್. ಥ್ಯಾಂಕ್ ಯು. ಒಂದು ಪ್ಲೀಸ್ ನನ್ನ ಕೈಂಡ್ ರಿಕ್ವೆಸ್ಟ್ ಇದು. ನನಗೆ ಹೇಳೋವಂಥದ್ದು ಏನಿಲ್ಲ. ಲಾಸ್ಟ್ ಟೈಮು ಹೇಳಿದೆ. ನೀವು ಕ್ವೆಶನ್ ಕೇಳಿದ್ರೆ ನಾನು ಆನ್ಸರ್ ಮಾಡ್ತೀನಿ. ನನ್ನ ಹೆಸರು ಮೇಯಪ್ಪ ಭಾಸ್ಕರ್. ಅದು ಅವರನ್ನೆಲ್ಲರೂ ಮಿಲ್ಕಿ ಅಂತಾನೆ ಕರೆಯೋದಂತೆ. ಓಹೋ, ಹಾಲಿನಂತ ಮನಸ್ಸುಳ್ಳವರು. ಕೇಳಿದ್ರೆ ಐ ಕ್ಯಾನ್ ಆನ್ಸರ್. 35 days ಶೂಟ್ ಮಾಡಿದ್ದೀವಿ ಕೂರ್ಗಲ್ಲಿ. ಪ್ಲಸ್ ಆಲ್ಮೋಸ್ಟ್ 2 months ನಾವು ಅಲ್ಲೇ, 2.5 months ಅಲ್ಲೇ ಇದ್ವಿ. ಸೊ 70 to 80% ಆಫ್ ದ ಸಿನಿಮಾ ನಾವು ಮಳೆ ಮತ್ತು
ಕೆಸರು ಕೊಚ್ಚೆ ಇಂಥ ಜಾಗದಲ್ಲಿ ಶೂಟ್ ಮಾಡಿದ್ದೀವಿ. ಸರ್ಪ್ರೈಸ್ ಎಲಿಮೆಂಟ್ಸ್ ಇದೆ ಲೊಕೇಶನ್ಗಳು. ನೀವು ಸಿನಿಮಾ ನೋಡಿದ್ರೆ ಹೇಳ್ಬೋದಾ ಸರ್ ಲಾಸ್ಟ್ ಕ್ಲೈಮ್ಯಾಕ್ಸ್ ಎಲ್ಲಿ ಮಾಡಿದ್ವಿ ಅಂತ? ಎಸ್. ಸೊ ಲೊಕೇಶನ್ಸ್, ಬ್ಯೂಟಿಫುಲ್ ಲೊಕೇಶನ್ಸಲ್ಲಿ ಶೂಟ್ ಮಾಡಿದ್ವಿ. ಆ್ಯಂಡ್ ಕೂರ್ಗ್ ಈ ಥರನೂ ತೋರಿಸ್ಬೋದಾ ಅನ್ನೋ ಒಂದು ಆಸ್ಪೆಕ್ಟಲ್ಲಿ ತೊಗೊಂಡೋಗಿದ್ದೀವಿ ನಾವು. ಸೊ ಕೂರ್ಗ್ ಅಂದರೆ ಬ್ಯೂಟಿ ಈ ಥರ ಇರುತ್ತೆ. ಸೊ ನಾವು ತೋರಿಸಿರೋದು ಆಲ್ ಕ್ರೆಡಿಟ್ಸ್ ಟು ಅವರ್ ಡೈರೆಕ್ಟರ್. ಅದನ್ನು ಪ್ರಾಪರಾಗಿ ಚಾನಲೈಸ್ ಮಾಡಿ ದೇ ಹ್ಯಾವ್ ಟೇಕನ್ ಇಟ್ ಆ್ಯಂಡ್ ಐ ವಾಸ್ ಏಬಲ್ ಟು ಸಪೋರ್ಟ್ ಹಿಮ್. ಐ ಡೋಂಟ್ ನೋ ಕಂಪ್ಲೀಟ್, ಬಟ್ ಐ ಹ್ಯಾವ್ ಸಪೋರ್ಟೆಡ್ ಮೈ ಬೆಸ್ಟ್. ಪ್ರೀವಿಯಸ್ ಆಗಿ ನಾನು ಅಸೋಸಿಯೇಟ್ ಆಗಿ ಅಸಿಸ್ಟೆಂಟ್ ಆಗಿ ಮಾಡ್ತಿದ್ದೆ. ದಿಸ್ ಇಸ್ ಮೈ ಡೆಬ್ಯೂ ಮೂವಿ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.